ನಮಸ್ತೆ ಎಲ್ರಿಗೂ. ನಾನಿವತ್ತು ನುಗ್ಗೆಕಾಯಿ ಸಬ್ಜಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮುಂಚೆ ವೀಡಿಯೋಲಿ ನುಗ್ಗೆಕಾಯಿ ಸೂಪ್ ಕೂಡ ಮಾಡಿ ತೋರಿಸಿದ್ದೆ, ಮತ್ತು ಇದರ ಸೊಪ್ಪಿನ ಪರೋಟ ಕೂಡ ಮಾಡಿ ತೋರಿಸಿದ್ದೆ. ಇವತ್ತು ನಾನು ಇದ್ರದ್ದು ಸಬ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಎಲ್ಲ ಒಂದು 4 ಇಲ್ಲ 5 ನುಗ್ಗೆಕಾಯಿ ತೊಗೊಂಡ್ಬಿಟ್ಟು ಅದಕ್ಕೆ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಅದಕ್ಕೆ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಅರಿಶಿನ ಹಾಕಿದರೆ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ. ನೀರಲ್ಲಿ ಕುದಿಸೋದಕ್ಕಿಂತ ಇದಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಇದು ಚೆನ್ನಾಗಿ ಒಂದು ಸ್ವಲ್ಪ 5 to 10 ಮಿನಿಟ್ಸ್ ನಾನು ಅದಕ್ಕೆ ಫ್ರೈ ಮಾಡ್ಕೊಂಡ್ಬಿಟ್ಟು ಇಟ್ಟಿರ್ತೀನಿ. ಅದಾದಮೇಲೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಣ ಕೊಬ್ಬರಿ ಮತ್ತು ಒಣ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಬೀಜವನ್ನು ಇರುತ್ತಲ್ಲ ಅದೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಡ್ತೀನಿ. ಅದಾದಮೇಲೆ ಅದನ್ನು ತೆಗೆದುಬಿಟ್ಟು ಅದೇ ಬಾಳಿಗೆಯಲ್ಲಿ ಒಂದು ಆನಿಯನ್ ಮತ್ತು 2 ಟೊಮೆಟೋಸ್ ಇವೆರಡು ಕೂಡ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಸಾಟೆ ಮಾಡ್ಕೊಡ್ತೀನಿ. ಇದೆಲ್ಲ ಫ್ರೈ ಮಾಡಾದಮೇಲೆ ನಾನು ಇದಕ್ಕೆ ಮಿಕ್ಸಿ ಮಾಡ್ತೀನಿ. ತಣ್ಣಗೆ ಹಾಕಿದ್ಮೇಲೆ ಮಿಕ್ಸಿ ಮಾಡಬೇಕು. ಇಲ್ಲ ನಿಮಗೆ ಈ ಥರ ಬರೋದಿಲ್ಲ ಅಂದರೆ ನೀವು ಸಿಂಪಲ್ಲಾಗಿ ಕೂಡ ಮಾಡ್ಬೋದು. ನಾನಿದು ರೆಸಿಪಿ ನಮ್ಮ ಸೋದರ ಮಾವಿಂದ ಕಲ್ತಿರೋದು. ನಾನು ಚಿಕ್ಕವಳಿದ್ದಾಗ ಹೋಗಿದ್ದಾಗ ನಮ್ಮ ಮಾಮ ಮನೆಯಲ್ಲೂ ಮಾಡಿ ತಿನ್ನಿಸಿದ್ರು ಒಂದು ಸಾರಿ. ಆವಾಗಿಂದ ನನಗೆ ತುಂಬ ಇಷ್ಟ ಈ ರೆಸಿಪಿ. ಸೊ ಆವಾಗ ಮಾಡ್ತಾ ಇರ್ತೀವಿ ಸಬ್ಜಿ. ನಿಮಗೆ ದಾಲ್ ಮಾಡಿಲ್ಲ ಅಂದರೆ ಇದು ಮನೇಲಿ ನೀವು ಸಬ್ಜಿ ಈ ಥರ ಮಾಡಿದರೆ ರೈಸ್ ಜೊತೆನೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವೀಡಿಯೋಸ್ಗೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ಸೊ ನಿಮ್ಮದೆಲ್ಲ ಪ್ರೀತಿ ಇದೇ ಥರ ಇರಲಿ ಅಂತ ಕೇಳ್ತೀನಿ. ಇದಕ್ಕೆ ನಾನು ಮಿಕ್ಸಿ ಮಾಡ್ತೀನಿ. ಎಲ್ಲ ಹುರಿದುಕೊಂಡು ಮಿಕ್ಸಿ ಮಾಡುವಾಗ ಸ್ವಲ್ಪ ಪುದೀನ, ನನ್ನ ಹತ್ರ ಪುದೀನ ಮನೇಲಿತ್ತು, ಸೊ ಅದಕ್ಕೆ ನಾನು ಪುದೀನ ಹಾಕಿದ್ದೆ. ಪುದೀನ ಹಾಕಾದ್ಮೇಲೆ ಮಿಕ್ಸಿ ಮಾಡಾದ್ಮೇಲೆ ಒಂದು ಬಾಳಿಗೆಯಲ್ಲಿ ಸ್ವಲ್ಪ 2 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿಬಿಟ್ಟು ಜೀರಿಗೆ, ಸಾಸಿವೆ ಎಲ್ಲ ಹಾಕಿಬಿಟ್ಟು ಇಲ್ಲಿ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಾದ್ಮೇಲೆ ಮಿಕ್ಸಿ ಮಾಡಿದ್ಕೊಡೋ ಮಸಾಲ ಇರುತ್ತಲ್ಲ ಅದು ಸ್ವಲ್ಪ ಹಾಕಿಬಿಟ್ಟು ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಿಬಿಡ್ತೀನಿ. ಫ್ರೈ ಮಾಡಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ, ಉಪ್ಪು, ಖಾರವನ್ನೆಲ್ಲ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಫ್ರೈ ಮಾಡ್ತೀನಿ. ಈ ಥರ ನಿಮಗೆ ಮಸಾಲ ಇಲ್ಲಾಂದರೆ ಪ್ಲೇನ್ ಟೊಮ್ಯಾಟೊ, ಆನಿಯನ್ ಎಲ್ಲ ಹಾಕಿಬಿಟ್ಟು ಮಾಡಿಬಿಟ್ಟು ಮಾಡಬಹುದು. ಬಟ್ ಈ ಥರ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಸೊ ಅದರ ಸಲುವಾಗಿ ಈ ಥರ ಮಾಡೋದು. ಆಮೇಲೆ ಅದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಬಾಯ್ಲ್ ಮಾಡ್ಕೋತೀನಿ. ಅಂದರೆ ಒಳಗಡೆ ಇರೋದ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಸೊ ಅದಕ್ಕೆ ಸ್ವಲ್ಪ ಬಾಯ್ಲ್ ಮಾಡಿಬಿಟ್ಟು ಅದಾದಮೇಲೆ ನಾನು ಫ್ರೈ ಮಾಡ್ಕೊಂಡಿರೋ ನುಗ್ಗೆಕಾಯಿ ಇರುತ್ತಲ್ಲ ಸೊ ಅದನ್ನೆಲ್ಲ ಬಾಯ್ಲ್ ಆಗೋ ಮಸಾಲೆಯಲ್ಲಿ ಇದು ಹಾಕಿಬಿಡ್ತೀನಿ. ಅದಕ್ಕೂ ಕೂಡ ಒಂದು 5 to 10 ಮಿನಿಟ್ಸ್ ನುಗ್ಗೆಕಾಯಿ ಹಾಕಾದ್ಮೇಲೆ ಕೂಡ ಅದಕ್ಕೆ ಬಾಯ್ಲ್ ಮಾಡ್ತೀನಿ ಚೆನ್ನಾಗಿ. ನೋಡಿಲಿ ಸ್ವಲ್ಪ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಅದಕ್ಕೆ ಬಾಯ್ಲ್ ಮಾಡ್ತೀನಿ. ಅದಾದಮೇಲೆ ಗಾರ್ನಿಷಿಂಗ್ ಮಾಡೋವರೆಗೂ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕ್ಲೋಸ್ ಮಾಡಬೇಕು. ಇದಕ್ಕೆ ರೊಟ್ಟಿ ಇಲ್ಲ